ಎಲ್ರಿಗೂ ನಮಸ್ಕಾರ. ಇದು 30 ಡೇಸ್ ಆಫ್ ಹೆಲ್ದಿ ಈಟಿಂಗ್ ಚಾಲೆಂಜ್‌ನ 4ನೇ ದಿನ. ಇವತ್ತು ನಾನು ಹೆಲ್ದಿಯಾಗಿ ಏನೇನು ತಿಂದೆ ಅಂತ ನೋಡೋಣ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬಾದಾಮಿ, ವಾಲ್ನಟ್ ಮತ್ತು ಖರ್ಜೂರ ತಿಂದೆ. ಸ್ವಲ್ಪ ಹೊತ್ತು ಬಿಟ್ಟು 30 ಮಿನಿಟ್ಸ್ ಯೋಗ ಮುಗಿಸ್ದೆ. ಬೆಳಿಗ್ಗೆ ಬ್ರೇಕ್‌ಫಾಸ್ಟಿಗೆ ಪಪ್ಪಾಯ ಜೊತೆ ಸನ್‌ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡು ತಿಂದೆ. ಮಧ್ಯಾಹ್ನ ಊಟಕ್ಕೆ ಸೋಯಾ ಚಂಕ್ಸ್ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ನಾನು ಯಾವ ಅಡುಗೆಗೂ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಬರೀ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ರಿಫೈನ್ಡ್ ಆಯಿಲ್ಸ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಕೆಡ್ತು ಅಂತ ಎಲ್ರಿಗೂ ಗೊತ್ತೇ ಇದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿದೆ. ಆದ್ದರಿಂದ ರಿಫೈನ್ಡ್ ಆಯಿಲ್ಸ್ ಬದಲು ತುಪ್ಪ ಇಲ್ಲಾಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನಾನಿಲ್ಲಿ ಫ್ರೈಡ್ ರೈಸ್ಗೆ ಯಾವುದೇ ಥರ ಸಾಸ್ ಆಗಲಿ ಮಸಾಲ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ. ಬರೀ ಪೆಪ್ಪರ್ ಪೌಡರ್ ಅಷ್ಟೇ ಹಾಕಿದ್ದೀನಿ. ಲಂಚ್ ಆಗಿ 2 ಅವರ್ಸ್ ಆದಮೇಲೆ ಸೋಂಪು ಹಾಕಿ ಟೀ ಮಾಡ್ಕೊಂಡಿದ್ದೆ. ಸಂಜೆ ಸ್ನ್ಯಾಕ್ಸಿಗೆ ರೋಸ್ಟೆಡ್ ಮಖಾನ ತಿಂದು ವಾಕಿಂಗ್ ಹೋದೆ. 5K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ರಾತ್ರಿ ಡಿನ್ನರಿಗೆ ಸ್ಪ್ರೌಟ್ ಸಾಲಡ್ ಮಾಡ್ಕೊಂಡಿದ್ದೆ. ಇದು ನನ್ನ ಹೆಲ್ದಿ ಈಟಿಂಗ್ ಚಾಲೆಂಜ್ನ 4ನೇ ದಿನ ಆಗಿತ್ತು. ನಿಮಗೆ ಯಾರಿಗಾದರೂ ನನ್ನ ಜೊತೆ ಹೆಲ್ದಿ ಈಟಿಂಗ್ ಚಾಲೆಂಜ್ನ ತೊಗೋಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.